ನಾವು ದೇಶದ ಕಾಂಗ್ರೆಸ್ ಅದರ ನಾಯಕತ್ವ ರಾಹುಲ್ ಗಾಂಧಿ ಅವರು ಮಾತ್ರ ಹುಚ್ಚರು ಅಂದ್ಕೊಂಡಿದ್ವಿ ನಾವು. ನಮ್ಮ ರಾಜ್ಯದಲ್ಲೂ ಕೂಡ ಹುಚ್ಚರಂತೆ ವರ್ತನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ನಾಯಕರ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಅಂದರೆ ಇದೊಂದು ಹುಚ್ಚರ ಸಂತೆಯಾಗಿ ಇವತ್ತು ಹೊರಗಡೆಗೆ ಬಂದಿರೋದು ನೋಡ್ತಾ ಇದ್ದೀವಿ ನಾವು. ಮೊನ್ನೆ ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದೆ. ದೇಶದ ಸೈನಿಕರಿಗೆ ಅಪಮಾನ ಮಾಡ್ತಿದ್ದೀರಾ, ದೇಶಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ, ನೀವು ಈ ದೇಶದವರು ಹೌದೋ ಅಲ್ಲೋ ಅಂಥೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ನಾವು ಯಾವತ್ತೂ ಹೇಳಿದ್ವಿ ಸೋನಿಯಾ ಗಾಂಧಿ ಈ ದೇಶದವರಲ್ಲ ಅಂಥೇಳಿ. ಇನ್ನು ಅವ್ರ ಮಗನ ಬಗ್ಗೆ ಅವ್ರ ಮೊಮ್ಮಕ್ಕಳ ಬಗ್ಗೆ ನಾವು ಕೇಳೋ ಪ್ರಶ್ನೆನೇ ಇಲ್ಲ. ಅವರು ಈ ದೇಶಕ್ಕೆ ಪೂರಕವಾಗಿ ನಡ್ಕೊಳ್ಳದೇ ಇರುವಂಥ ಒಂದು ಮಾನಸಿಕತೆ ಇರೋಂಥ ಒಂದು ಹುಚ್ಚರ ಸಂತೆಯ ನೇತೃತ್ವವನ್ನು ವಹಿಸಿರುವಂಥವ್ರು ಅವರು. ಹಾಗಾಗಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಈ ದೇಶದ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ನಾನು ಆಗ್ರಹಪಡಿಸ್ತೇನೆ. ಇನ್ನು ಎರಡನೇ ಸಂಗತಿ, ಅನಾಚಾರಗಳನ್ನು ಮಾಡಿರುವಂಥದ್ದು ಕಾಂಗ್ರೆಸ್ ಮಾಡಬಾರದ ಅನಾಚಾರಗಳು ಒಂದಲ್ಲ ಎರಡಲ್ಲ. ನೀವು ದೇಶವನ್ನು ಜೋಡಣೆ ಮಾಡ್ತೀವಿ ಅಂತೇಳಿ ಹೋರಾಟ ಮಾಡಿದಂಥ ಸಂದರ್ಭ ನಡೆದಂಥ ಘಟನೆಗಳು ಇವತ್ತು ಜನಕ್ಕೆ ನೆನಪಿದೆ. ಒಂದು ಕಡೆ ಹೊಡಿಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಿ, ದೇಶವನ್ನು ವಿಭಜನೆ ಮಾಡಿದ್ದೀರಿ, ದೇಶವನ್ನು ತುಂಡು ತುಂಡಾಗಿ ಕತ್ತರಿಸಿದ್ದೀರಿ. ದೇಶ ವಿಭಜನೆ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನರ ಮಾರಣ ಹೋಮಕ್ಕೆ ತಾವು ಅಡಿಗಲ್ಲನ್ನು ಹಾಕಿದ್ದೀರಿ, ಅತ್ಯಾಚಾರಕ್ಕೆ ತಾವು ಅಡಿಗಲ್ಲನ್ನು ಹಾಕಿದ್ದೀರಿ. ನಿಮ್ಮಿಂದ ಭಾರತೀಯ ಜನತಾ ಪಾರ್ಟಿ ದೇಶಭಕ್ತ ಸಂಘಟನೆ ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ, ಪಾಠ ಕಲಿಯುವಂಥ ಅವಶ್ಯಕತೆ ಇಲ್ಲ. ಇನ್ನು ಮುಂದಾದರೂ ಗೌರವಯುತವಾದಂಥ ಜೀವನವನ್ನು ರಾಜಕಾರಣವನ್ನು ಮಾಡಿ ಅಂಥೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಇಲ್ಲದಾದರೆ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಯಾವ ರೀತಿಯ ಪಾಠಗಳನ್ನು ಕಲಿಸ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬುಡದಲ್ಲೇ ಇದೆ ಅನೇಕ ಸಂಗತಿಗಳು. ನಾವೇನೇನೋ ಪಾಠ ಕಲಿಸ್ಬೇಕು ಅಂತಿಲ್ಲ. ಇಂದಿರಾ ಗಾಂಧಿಗೆ ಯಾರು ಪಾಠ ಕಲಿಸಿದ್ರು? ರಾಜೀವ್ ಗಾಂಧಿಗೆ ಯಾರು ಪಾಠ ಕಲಿಸಿದ್ರು? ನೀವು ಬಿತ್ತಿದಂಥ ಬೀಜನೇ ನಿಮ್ಮ ಮನೆಗೆ ಮುಳುವಾಗಿದೆ ಅನ್ನೋ ಜ್ಞಾನನೂ ಇಲ್ಲಲ್ಲ ನಿಮಗೆ. ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡ್ತೀರಿ, ಕಾಶ್ಮೀರದ ಸಾವಿನ ಬಗ್ಗೆ ನಿಮಗೇನು ಅನಿಸೋದೇ ಇಲ್ಲ. ನಿಮ್ಮಂಥವ್ರು ಬದುಕೇ ಇರಬಾರ್ದು ಅಂತ ನನ್ನ ಅಪೇಕ್ಷೆ ಇರುವಂಥದ್ದು, ನನ್ನ ಆಕ್ರೋಶ ಇರುವಂಥದ್ದು. ಯಾಕೆ ಬದುಕಬಾರ್ದು ಅಂತ ಹೇಳಿದ್ರೆ ಈ ರೀತಿಯ ಕೃತ್ಯಗಳಿಗೆ ನೀವು ಕಾರಣೀಭೂತರಾಗ್ತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ನಿಮ್ಮ ಬಗ್ಗೆ ಪರ್ಸನಲಿ ನಮ್ದು ಏನಿಲ್ಲ. ನಾವು ಯಾವತ್ತೂ ಕೂಡ ಹೇಳ್ತೇವೆ, ದೇಶದ ಜೊತೆಗೆ ಬದುಕ್ತೀರಾ, ನಿಮ್ಮ ಜೊತೆಗೆ ನಮ್ಮ ಸ್ನೇಹ. ಬಲಿಷ್ಠ ಭಾರತಕ್ಕೋಸ್ಕರ ಶಕ್ತಿ ಕೊಡ್ತೀರಾ, ನಿಮ್ಮ ಜೊತೆಗೆ ಅರ್ಧ ಟೀ ಕುಡಿತೀವಿ ನಾವು. ಆದರೆ ದೇಶದ ಪರವಾಗಿ ಇದ್ದ ಹಾಗೆ ಮಾಡಿ ಅದರ ನಡೆಯುವಂಥ ವಿಧ್ವಂಸಕ ಕೃತ್ಯಗಳಿಗೆ ನೀವು ಶರಣಾಗಿ ಅವರಿಗೆ ಶಕ್ತಿ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ನಿಮ್ಮಂಥ ನಾಯಕತ್ವದ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಇರೋದಿಲ್ಲ ಅನ್ನೋ ಸಂಗತಿಯನ್ನು ಈ ಸಂದರ್ಭ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.